ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಇತಿಹಾಸ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪ್ರಶ್ನೋತ್ತರಗಳು ತಂದಿವಿ. ಅಭ್ಯಾಸದಲ್ಲಿರುವಂಥ ಪ್ರಶ್ನೋತ್ತರ ಅನ್ಕೊಳ್ಬೋದು. ಸೊ ಇನ್ನು ಬನ್ನಿ, ಇವಾಗ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೋಡೋದಾದರೆ ಬಿಟ್ಟ ಸ್ಥಳ ನಿಮಗೆ ಸಿಗುವಂಥದ್ದು. ಸೊ ಇಲ್ಲಿ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ಷ್ಮ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಇದೆ. ಇದು ನೋಡ್ತಾ ಇರ್ಬೋದು ನಿಮಗೆ 1453ರಲ್ಲಿ ಆಟೋಮನ್ ಟರ್ಕರು ಇದು ಬ್ರ್ಯಾಕೆಟ್ ಡ್ಯಾಶ್ ಇರುತ್ತಲ್ಲ, ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರು. ಎರಡನೇದಾಗಿ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಯಾರು ಕಂಡುಹಿಡಿದರು ಅಂದರೆ ವಾಸ್ಕೋಡಿಗಾಮ ಕಂಡುಹಿಡಿದನು. ಮತ್ತು ನೆಕ್ಸ್ಟ್ ಬಿಟ್ಟ ಸ್ಥಳ ನೋಡೋದಾದರೆ 1741ರಲ್ಲಿ ಡಚ್ಚರು ಮೇಲೆ ಯುದ್ಧ ಸಾರಿದರು ಅಂತ ನಿಮಗೆ ಡ್ಯಾಶ್ ಇರುತ್ತೆ. ಇದು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಅಂದರೆ ಪುಂಡಿಚೇರಿ ಅಥವಾ ಪಾಂಡಿಚೇರಿ ಆಗಿತ್ತು. ಮತ್ತು 5ನೇದಾಗಿ ನೋಡೋದಾದರೆ ರಾಬರ್ಟ್ನ ಕ್ಲೈವ್ನ 1757ರಲ್ಲಿ ಸಿರಾಜುದ್ದೌಲನ ಮೇಲೆ ಯಾವ ಕದನ ಮಾಡಿದನಂತ ಇಲ್ಲಿ ನೋಡ್ಬೋದು. ಇಲ್ಲಿ ಪ್ಲಾಸಿ ಕದನ ಅಂತ ನಿಮಗೆ ಡ್ಯಾಶ್ ನೋಡಿ ನೋಡ್ಬೋದು. ಇವಾಗ ನಿಮಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಯಾರು ತಂದು ನೀಡಿದರು ಅಂದರೆ 2ನೇ ಶಾ ಆಲಂ ಅಂತ ನೋಡ್ಬೋದು. ಮತ್ತು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ಅಂತ ನೋಡ್ಬೋದು. ಇವಾಗ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಿಗೆ ಚರ್ಚಿಸಿ ಅಂತ ಉತ್ತರಿಸಿ ಅಂತದೆ. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು ಅಂತ ನೋಡೋದಾದರೆ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಇಟಲಿ ಮತ್ತು ನೋಡೋದಾದರೆ ಇಟಲಿಯ ರೋಮನ್ ಸಾಮ್ರಾಜ್ಯ ಭಾಗ ವರ್ತಕರು ಅವುಗಳನ್ನು ಕೊಂಡು ಯುರೋಪ್ ದೇಶಗಳಿಗೆ ಮಾರುತ್ತಿದ್ದರು. ನೆಕ್ಸ್ಟ್ ನೋಡಿದರೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಏಷ್ಯಾ ದೇಶಗಳ ವ್ಯಾಪಾರ ಮೇಲೆ ಅರಬ್ಬರು, ಯುರೋಪಿನ ದೇಶಗಳ ವ್ಯಾಪಾರ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡುವ ಮೂಲಕ ಮಧ್ಯಕಾಲೀನ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೆಯಿತು. ಎರಡನೇದಾಗಿ ನೋಡೋದಾದರೆ ಭಾರತಕ್ಕೆ ಹೊಸ ಜಲಮಾರ್ಗ ಹಿಡಿಯಲು ಕಾರಣವಾದ ಅಂಶಗಳು ಚರ್ಚಿಸಿ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರ ತೆರಿಗೆಯನ್ನು ವಿಧಿಸತೊಡಗಿದರು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವೆಂದು ಪರಿಗಣಿಸಲಿಲ್ಲ. ಇದೇ ವೇಳೆಯ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಮೇಲ್ಮರೆಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರ ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿತು. ಇದರಿಂದ 1498ರಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ಪಟ್ಟಿ ಮಾಡಿ ಅಂತ ನೋಡೋದಾದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು ಅಂತ ನೋಡಬಹುದು. 4ನೇದು ಹೀಗಿದೆ. ಮಾರ್ತಾಂಡ ವರ್ಮನ ಡಚ್ಚರಿಗೆ ಹೇಗೆ ನಿಯಂತ್ರಿಸಿದನು? ಕರೆಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರು ಸದೆಬಡಿಯಲು ಅನೇಕ ರಣತಂತ್ರಗಳನ್ನು ಮಾರ್ತಾಂಡ ವರ್ಮನು ಹೆಣೆದನು. ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು. ಮತ್ತೆ ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕ ತನ್ನ ಹಿಡಿತದಲ್ಲಿಟ್ಟುಕೊಂಡು ಅವರನ್ನು ಡಚ್ಚರು ವಿರೋಧ ನಿಲ್ಲಿಸಿದನು. 1741ರಲ್ಲಿ ಆಗಸ್ಟ್ 10ರಂದು ಕೋಲಚಲ್ ಎಂಬಲ್ಲಿ ಮಾರ್ತಾಂಡ ವರ್ಮನು ಮತ್ತು ಡಚ್ಚರನ್ನು 4 ದಿನಗಳ ಕಾಲ ಭೀಕರ ಕದನ ನಡೆಯಿತು. 24 ಪ್ರಮುಖ ಡಚ್ ಅಧಿಕಾರಿ ಯುದ್ಧ ಖೈದಿಗಳಾದರು. ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದರು. ಡಚ್ಚರ ಹಿಡಿತದಲ್ಲಿ ಬಂದರುಗಳನ್ನು ಮರಳಿ ಪಡೆದು ಅಂತಿಮವಾಗಿ 1753ರಲ್ಲಿ ಆಗಸ್ಟ್ 15ರಂದು ನಡೆಯಿತು. ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದರು. ಹೀಗೆ ಮಾರ್ತಾಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸಿದನು. 5ನೇ ಪ್ರಶ್ನೆ ನೋಡೋದಾದರೆ 2ನೇ ಕರ್ನಾಟಕ ಯುದ್ಧ ವಿವರಿಸಿ. 2ನೇ ಕರ್ನಾಟಕ ಯುದ್ಧ 1749-1754ರವರೆಗೆ ನಡೆಯಿತು. ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದ್ನಿಂದ ನಿಜಾಮನಾಗಿ ಮಾಡಿದರು. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರು ಬೆಂಬಲದಿಂದ ಚಂದಾ ಸಾಹೇಬನ ಕರ್ನಾಟಕನು ನವಾಬನಾಗಿದ್ದನು. ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನು ರಾಬರ್ಟ್ ಕ್ಲೈವ್ಗೆ ಕರ್ನಾಟಕ ರಾಜಧಾನಿ ಅರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನ ಸೋಲಿಸಿ ಹತ್ಯೆ ಮಾಡಲಾಯಿತು. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿ ನವಾಬನಿಗೆ ನೇಮಕ ಮಾಡಿದರು.
ಮತ್ತೆ ನೋಡಿದ್ರೆ 6ನೇ ಪ್ರಶ್ನೆ ನೋಡಿದ್ರೆ ಪ್ಲಾಸ್ಟಿಕ್ ಕದನದ ಆ, ಕಾರಣ ಮತ್ತು ಪರಿಣಾಮ ತಿಳಿಸಿ. ಕಾರಣಕ್ಕೆ ದಸ್ತಾಕಳು ದುರುಪಯೋಗ, ಅನುಮತಿ ಇಲ್ಲದ ಕೋಟೆ ದುರುಸ್ಥಿತಿ, ಕಪ್ಪು ಕೋಣೆ ದುರಂತ ನೋಡ್ಬೋದು. ಮತ್ತು ಪ್ಲಾಸ್ಟಿಕ್ ಕದನದ ಪರಿಣಾಮ ಈ ಯುದ್ಧವು ಭಾರತೀಯರಲ್ಲಿ ಅನೇಕತೆ, ಅಸಂಘಟನೆ ಮತ್ತು ಈ ಕಾಲದಲ್ಲಿ ವ್ಯಾಪಾರ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿಬಂಧಿತ ಹಕ್ಕನ್ನು ಪಡೆಯಿತು. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣದಿಂದ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ನೀಡಿದನು. ಮತ್ತೆ ನೋಡೋದಾದರೆ ಬಕ್ಸರ್ ಕದನದ ಪರಿಣಾಮ ಯಾವುದು? ಬಕ್ಸರ್ ಕದನ 1764ರಲ್ಲಿ. ಇದರ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂನು ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಮೇಲೆ ತನ್ನ ಹಕ್ಕಿನೆಲ್ಲ ಬಿಟ್ಟು ಕೊಡಬೇಕಾಯಿತು. ಔಧ್ನ ನವಾಬನಾದ ಶುಜುದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರಕ್ಕಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ವಾಡಳಿತ ಕಂಪನಿಗೆ ನಿರ್ವಹಿಸಲಾಯಿತು. ಇದು ನಿಮಗೆ ನೋಡೋದಾದರೆ ಭಾರತಕ್ಕೆ ಯುರೋಪಿನ ಆಗಮನ ಸಮಾಜ ವಿಜ್ಞಾನದ ಅಭ್ಯಾಸ ಪ್ರಶ್ನೆ ಒಂದಾಗಿದೆ. ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ.